ರಾಮಣ್ಣ, ಏನ್ ಸಮಾಚಾರ? ಒಂದು ಟೀ ಹಾಕಿ. ಓ ಗಣೇಶ, ಒಂದ್ ನಿಮಿಷ, ಬಿಸಿ ಬಿಸಿ ಚಾ ಕೊಡ್ತೇನೆ, ಇರು. ಊರಿನ ದೊಡ್ಡ ದೊಡ್ಡ ತಲೆಗಳೆಲ್ಲ ಇಲ್ಲೇ ಬಂದಿರೋ ಹಾಗಿದೆ. ಎಂಥ ವಿಶೇಷ? ಅಂಥದ್ದೇನಿಲ್ಲ ಮಾರಾಯ, ಅದೇನೋ ನಮ್ಮ ಶರಾವತಿ ನದಿಲಿ ಎಂಥದ್ದೋ ವಿದ್ಯುತ್ ಯೋಜನೆ ಮಾಡ್ತಿದಾರಂತಲ್ವಾ, ಅದ್ರ ಬಗ್ಗೆ ಮಾತಾಡ್ತಿದ್ವಿ. ಯಾವುದು? ಆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆನಾ? ಅದೇ. ಅದರಲ್ಲೇನು ಸಮಸ್ಯೆ ವೆಂಕಣ್ಣ? ಒಳ್ಳೆ ಯೋಜನೆ ಅಲ್ವಾ? ಎಂಥ ಒಳ್ಳೆಯದು. ಸರ್ಕಾರ ಆ ಯೋಜನೆ ಮಾಡಿದರೆ ನಮ್ಮ ಮಲೆನಾಡಿನ ಕಾಡು, ನಮ್ಮ ಜಮೀನು ಎಲ್ಲ ಹೋಗಲ್ವೇ? ಅಯ್ಯೋ ವೆಂಕಣ್ಣ, ಇಡೀ ಕಾಡು ಹೋಗುತ್ತೆ ಅಂತ ನಿಮ್ಗೆ ಯಾರು ಹೇಳಿದ್ದು? ಯೋಜನೆಗೆ 100.645 ಹೆಕ್ಟೇರ್ ಪ್ರದೇಶ ಮಾತ್ರ ಬಳಸಿಕೊಳ್ಳಲಾಗುತ್ತಿದೆ. ಈ ಪೈಕಿ 54.155 ಹೆಕ್ಟೇರ್ ಅರಣ್ಯ ಪ್ರದೇಶವಾಗಿದ್ದರೆ 46.49 ಹೆಕ್ಟೇರ್ ಅರಣ್ಯೇತರ ಪ್ರದೇಶವಾಗಿದೆ. ಯೋಜನೆ ವ್ಯಾಪ್ತಿಯಲ್ಲಿ ಮರಗಳನ್ನು ಗುರುತಿಸಲಾಗಿದೆಯಾದರೂ ಅಗತ್ಯ ಇದ್ದರೆ ಮಾತ್ರ ಕಡಿಯಲಾಗುತ್ತದೆ. ಒಂದು ವೇಳೆ ಮರಗಿಡ ಹೋದರೂ ಅದರ 2 ಪಟ್ಟು ಅರಣ್ಯಕೀರಣ ನಡೆಸಲಾಗುತ್ತದೆ. ಅಲ್ಲದೆ ಬಹುತೇಕ ಸುರಂಗ ಕಾಮಗಾರಿ ಅಲ್ವಾ, ಹಾಗಾಗಿ ನಮ್ಮವರ ಜಮೀನು ಏನೂ ಹೋಗಲ್ಲ. ನಿಮ್ಗ್ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅನ್ಸತ್ತೆ. ಅದ್ ಸರಿ, ಇಲ್ಲಿ ಯೋಜನೆ ಮಾಡಕ್ಕೆ ಯಾರಪ್ಪ ಇವರಿಗೆ ಪರ್ಮಿಷನ್ ಕೊಟ್ಟೋರು? ಪಾಪ, ನಮ್ಮ ಕಾಡು ಪ್ರಾಣಿಗಳು ಎಲ್ಲೋಗ್ಬೇಕು? ಪಂಪ್ ಸ್ಟೋರೇಜ್ ಯೋಜನೆಗೆ ಈಗಾಗಲೇ ಕೇಂದ್ರ ವಿದ್ಯುತ್ ಪ್ರಾಧಿಕಾರ ಅನುಮತಿ ನೀಡಿದೆ. ಈ ಪ್ರಾಧಿಕಾರವು ಅನುಮತಿ ನೀಡುವ ಮೊದಲು 13 ನಿರ್ದೇಶನಾಲಯಗಳಿಂದ ಅಭಿಪ್ರಾಯ ಸಂಗ್ರಹಣೆ ಮಾಡಿತ್ತು. ಆ ನಿರ್ದೇಶನಾಲಯಗಳು ಯೋಜನೆಯಿಂದ ಭೂಕುಸಿತ, ಭೂಕಂಪದಂತಹ ಅಪಾಯಗಳು ಉದ್ಭವವಾಗುವುದಿಲ್ಲ, ಜೀವ ವೈವಿಧ್ಯತೆಗೆ ಸಮಸ್ಯೆಯಾಗುವುದಿಲ್ಲ, ಭೂಮಿಯ ಸ್ಥಿರತೆ ಮೇಲೆ ಯಾವುದೇ ಪರಿಣಾಮ ಉಂಟಾಗುವುದಿಲ್ಲ ಎಂಬುದನ್ನು ವೈಜ್ಞಾನಿಕವಾಗಿ ತಿಳಿದುಕೊಂಡು ವರದಿ ನೀಡಿದ ಬಳಿಕವೇ ಯೋಜನೆಗೆ ಅನುಮತಿ ನೀಡಲಾಗಿರುತ್ತದೆ. ಜತೆಗೆ ತಜ್ಞರ ಮೇಲ್ವಿಚಾರಣೆಯಲ್ಲಿ ಕಾಮಗಾರಿ ಕೈಗೊಳ್ಳಲಾಗುತ್ತದೆ. ಈ ಭಾಗದ ಯಾವ ಪ್ರಾಣಿಗಳಿಗೂ ತೊಂದರೆ ಇಲ್ಲ. ಓಹೋಹೋ, ಹೀಗೆ ಕಾಡು ಪ್ರಾಣಿಗಳು ನಮ್ಮ ಜಮೀನಿನ ಬಗ್ಗೆ ಸುಳ್ಳು ಹೇಳಿಯೇ ನಮ್ಮನ್ನು ಮಂಗ ಮಾಡ್ಲಿಕ್ಕೆ ನೋಡ್ತಿದ್ದಾರೆ ಗಣೇಶ. ನೀನು ಕೂಡ ಅವರನ್ನು ನಂಬೇಡ. ನೋಡು ರಾಮಣ್ಣ, ಸರ್ಕಾರದ ಅಧಿಕಾರಿಗಳು ಪರಿಶೀಲಿಸಿ ಪರಿಸರ ಅಥವಾ ವನ್ಯಜೀವಿಗಳಿಗೆ ಹಾನಿ ಇಲ್ಲ ಎಂಬ ಕುರಿತು ವರದಿ ಸಲ್ಲಿಸಿದ ನಂತರವೇ ಈ ಯೋಜನೆ ಶುರುವಾಗುತ್ತದೆ. ಅವರು ಹಾಕುವ ನಿಯಮಗಳನ್ನು ಪಾಲಿಸಿಯೇ ಕೆಲಸ ಶುರು ಮಾಡ್ತಾರೆ. ಅಷ್ಟು ಸುಲಭದಲ್ಲಿ ಜನರ ದಾರಿ ತಪ್ಪಿಸೋಕೆ ಮಲೆನಾಡಿನ ಜನ ಏನು ದಡ್ರೆ? ಹಾಗಾದ್ರೆ ಬೇರೆ ಅಣೆಕಟ್ಟೆ ಕಟ್ಟಲಿಕ್ಕೆ, ಹೊಸ ಕರೆಂಟ್ ಲೈನ್ ಹಾಕ್ಲಿಕ್ಕೆ ಅವರಿಗೆ ಜಾಗ ಬೇಡುವಂತ? ಹೊಸ ಅಣೆಕಟ್ಟೆ ಎಂತಕ್ ಬೇಕು? ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯಲ್ಲಿ ಗೇರುಸೊಪ್ಪ ಮತ್ತು ತಲಕಳಲೆ ಅಣೆಕಟ್ಟೆಯನ್ನೇ ಬಳಸ್ತಾ ಇದ್ದಾರೆ. ಹೊಸ ಅಣೆಕಟ್ಟೆ ಕಟ್ಟಲಿಕ್ಕೇ ಇಲ್ಲ. ಆಮೇಲೆ ಈಗ ಯಾವ ಕರೆಂಟ್ ಲೈನ್ ಉಂಟಲ್ವಾ, ಅದನ್ನೇ ಬಳಸಿ ಕರೆಂಟ್ ಸಪ್ಲೈ ಮಾಡ್ತಾರೆ. ಹೆಚ್ಚು ಜಾಗ ಕೂಡ ಬೇಡ. ನೀನು ಹೇಳೋದೇನೋ ಸರಿ ಮಾರಾಯ, ಆದರೆ ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇಲ್ವಲ್ಲ. 2011 ಅರಣ್ಯ ಕಾಯ್ದೆ ಪ್ರಕಾರ ಇಲ್ಲಿ ಜಲ ವಿದ್ಯುತ್ ಯೋಜನೆ ಮಾಡಲಿಕ್ಕೆ ಆಗಲ್ಲ. ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಹೇಳಿದೆ. ಅದು ಸರ್ಕಾರಕ್ಕೆ ಗೊತ್ತಿಲ್ವಾ? ಅದು ಸರ್ಕಾರಕ್ಕೂ ಗೊತ್ತುಂಟು ವೆಂಕಣ್ಣ, ಆದರೆ ಇದು ಜಲ ವಿದ್ಯುತ್ ಯೋಜನೆನೇ ಅಲ್ವಲ್ಲ. ವಿದ್ಯುತ್ ಯೋಜನೆ ಥರ ಇಲ್ಲಿ ಯಾವುದೇ ಅಣೆಕಟ್ಟೆ ಕಟ್ಟಲಿಕ್ಕೆ ಇಲ್ವಲ್ಲ. ಹೊರ ರಸ್ತೆ ಅಥವಾ ಬೇರೆ ಯಾವುದಕ್ಕೂ ಹೆಚ್ಚು ಭೂಮಿಯನ್ನು ಬಳಸ್ಕೊಳ್ಳೋದೇ ಇಲ್ಲ. ಹಾಗಿದ್ಮೇಲೆ ಅರಣ್ಯ ಕಾಯ್ದೆ ಉಲ್ಲಂಘನೆ ಹೇಗಾಯಿತು? ಇಲ್ಲಿ ಕರೆಂಟ್ ಮಾಡ್ಲಿಕ್ಕೆ ಅಂತ ನೀರು ಬಳಸಿದ್ರೆ ಸಮುದ್ರಕ್ಕೆ ಸೇರುವ ನೀರು ಕಡಿಮೆಯಾಗಿ ಉಪ್ಪು ನೀರು ನದಿಗೆ ಬರ್ತಂತಲ್ವಾ? ಅಲ್ಲಿ ಮೀನುಗಳೆಲ್ಲ ಸತ್ರೆ ಅವರು ತಿನ್ನುವುದು ಎಂತ ಮತ್ತೆ? ಇದು ದೊಡ್ಡ ತಪ್ಪು ಮಾಹಿತಿ ಶಂಕರಣ್ಣ. ಅಂಥದ್ದೇನೂ ಆಗಲ್ಲ. ಇಲ್ಲಿ ಮಳೆಗಾಲದಲ್ಲಿ ಒಮ್ಮೆ ಮಾತ್ರ 0.37 TMC ನೀರು ಸಂಗ್ರಹಿಸ್ತಾರೆ. ಆಮೇಲೆ ಅದೇ ನೀರನ್ನು ಪಂಪ್ ಮಾಡಿ 60 ವರ್ಷ ಮತ್ತೆ ಮತ್ತೆ ಬಳಸ್ತಾರೆ. ಹೀಗೆ ಸಮುದ್ರಕ್ಕೆ ಸೇರುವ ನೀರು ಸ್ವಲ್ಪ ಕೂಡ ಕಮ್ಮಿ ಆಗಲ್ಲ. ಹಾಗಂತ ಸುಮ್ನೆ ಈ ಯೋಜನೆ ಮಾಡುವ ಬದಲು ಸೋಲಾರ್ ಹಾಕಿ ಸೌರ ವಿದ್ಯುತ್ ಉತ್ಪಾದಿಸಬಹುದಲ್ವಾ? ನೀರೇ ಯಾಕಬೇಕು? ಕರೆಕ್ಟ್ ಸೋಮಣ್ಣ, ಆದರೆ ಹಗಲಿನಲ್ಲಿ ಸೂರ್ಯ ಇರ್ತಾನೆ. ಸಂಜೆ 6 ಗಂಟೆ ಮೇಲೆ ಸೂರ್ಯನನ್ನ ಎಲ್ಲಿಂದ ತರೋದು? ರಾತ್ರಿ ವೇಳೆ ಕೂಡ ಕರೆಂಟ್ ಉತ್ಪಾದನೆ ಮಾಡಬೇಕಂದ್ರೆ ಪಂಪ್ ಸ್ಟೋರೇಜ್ ಯೋಜನೆನೇ ಬೇಕಲ್ವಾ? ಅದಕ್ಕೆ ಈ ಯೋಜನೆ ತುಂಬ ಮುಖ್ಯ ಅಂತ ಹೇಳೋದು. ಇದಕ್ಕಿಂತ ಬ್ಯಾಟರಿ ಸ್ಟೋರೇಜ್ ಒಳ್ಳೇದಲ್ವಾ? ಅದನ್ನೇ ಮಾಡಲಿ. ನಮ್ಮ ಕಾಡು ಪರಿಸರ ನಾಶ ಮಾಡುವ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯೇ ಯಾಕೆ ಬೇಕು? ನೋಡಿ ಶಂಕರಣ್ಣ, ಬ್ಯಾಟರಿ ಸ್ಟೋರೇಜ್ನಿಂದ ಪರಿಸರಕ್ಕೆ ಇದಕ್ಕಿಂತ ಜಾಸ್ತಿ ಹಾನಿಯಾಗ್ತದೆ ಗೊತ್ತುಂಟಾ? ವರ್ಷಗಳು ಹೋದಂತೆ ಬ್ಯಾಟರಿ ಡೌನ್ ಆಗಲಿಕ್ಕೆ ಶುರುವಾಗ್ತದೆ. ಹೊಸ ಬ್ಯಾಟರಿ ಹಾಕಲಿಕ್ಕೆ ತುಂಬ ಖರ್ಚಾಗ್ತದೆ. ಮತ್ತೆ ಹಳೆ ಬ್ಯಾಟರಿಯನ್ನ 10 ವರ್ಷದ ನಂತರ ಬಿಸಾಡಬೇಕು. ಹಾಗೆ ಬಿಸಾಡಿದ್ರೆ ಅದು ಪರಿಸರದ ಮೇಲೆ ಇನ್ನೂ ಜಾಸ್ತಿ ಪ್ರಭಾವ ಬೀರ್ತದೆ. ಹಾಗಾದ್ರೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಆದರೆ ಒಳ್ಳೆಯದು ಅಂತೀಯಾ? ಹೌದು. ನಮ್ಮ ರಾಜ್ಯದ ಆರ್ಥಿಕ ಪ್ರಗತಿ, ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಲಿಕ್ಕೆ ಇದು ಅಗತ್ಯವಾದ ಯೋಜನೆ. ಇದು ಆದರೆ ನಮಗೂ ಒಳ್ಳೆಯದೇ ಶಂಕರಣ್ಣ. ನೀನು ಬಂದದ್ದು ಒಳ್ಳೇದಾಯ್ತು ಮಾರಾಯ. ಇದೆಲ್ಲ ನಮಗೆ ಗೊತ್ತೇ ಇರಲಿಲ್ಲ.
ಕೆಲವರು ಹೇಳುವ ಗಾಳಿ ಸುದ್ದಿಯನ್ನೇ ನಿಜ ಅಂತ ನಂಬಿದ್ವಿ. ನಿಜ ಸಂಗತಿ ಇವತ್ತು ಗೊತ್ತಾಯ್ತು ನೋಡು. ತಕೋ, ಚಾ ಕುಡಿ.